ನಮಸ್ತೆ, ವೆಲ್ಕಮ್ ಟು ನಿಮ್ಮೆಲ್ಲರ ನೆಚ್ಚಿನ ಶೋ ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ನಾನು ನಿಮ್ಮ ವೀಣಾ ಪೊನ್ನಪ್ಪ. ಲಾಸ್ಟ್ ವೀಕ್ ನಮ್ಮ ಜಾಲಿ ರೈಡ್ ಎಪಿಸೋಡ್ನಲ್ಲಿ ಹೊಸದಾಗಿ ಲಾಂಚ್ ಆದ ವೆಹಿಕಲ್ಗಳ ಬಗ್ಗೆ ಸಹ ತಿಳ್ಕೊಂಡ್ವಿ. ಅಷ್ಟೇ ಅಲ್ಲ, ಮಾಡಿಫೈ ಮಾಡಿರೋ ವೆಹಿಕಲ್ಗಳ ಬಗ್ಗೆ ಸಹ ತಿಳ್ಕೊಂಡ್ವಿ. ಹಾಗಾದರೆ ಈ ವಾರ ನಮ್ಮ ಮೈ ಪ್ಯಾಷನ್ನಲ್ಲಿ ಯಾವ ವೆಹಿಕಲ್ ಮಾಡಿಫೈ ಆಗಿದೆ, ಯಾವ ವೆಹಿಕಲ್ಗಳು ಮಾರುಕಟ್ಟೆಗೆ ಬಂದಿದೆ, ಎಲ್ಲವನ್ನೂ ತಿಳ್ಕೊಂಬರೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಈ ವಾರದ ನಮ್ಮ ಮೈ ಪ್ಯಾಷನ್ ಸೆಗ್ಮೆಂಟ್ನಲ್ಲಿ ನಾನು ನಿಮಗೊಂದು ಸೆಂಟಿಮೆಂಟ್ ಬ್ಯಾಕ್ಗ್ರೌಂಡ್ ಇರುವಂತಹ ಮಾಡಿಫೈ ಆಗಿರುವ ಟೂ ವೀಲರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಟೂ ವೀಲರ್ ಯಾಕೆ ಮಾಡಿಫೈ ಮಾಡಿದ್ದಾರೆ, ಅದರ ಹಿಂದ್ಗಡೆ ಇರ್ತಕ್ಕಂಥ ಸೆಂಟಿಮೆಂಟ್ ಬ್ಯಾಕ್ಗ್ರೌಂಡ್ ಏನು, ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸುಮಾರು 26 ವರ್ಷಗಳ ಹಿಂದಿನ ಮಾತು. ಆಗ ಅಭಿಷೇಕ್ ಇನ್ನೂ ಪುಟ್ಟ ಪೋರ. ತಂದೆ ವೆಂಕಟೇಶ್ ಅವರ ಹೀರೋ ಹೋಂಡಾ ಸಿಡಿ 100 ಬೈಕ್ನಲ್ಲಿ ಅದೆಷ್ಟು ರೌಂಡ್ಗಳನ್ನ ಸುತ್ತಿದ್ದಾರೋ ಲೆಕ್ಕವಿಲ್ಲ. ಆದ್ರೆ ಕಾಲ ಬದಲಾದಂತೆಲ್ಲ ಬೈಕ್ನ ಕ್ರೇಜ್ ಕಡಿಮೆಯಾಯಿತು. ಹೆಚ್ಚು ಕಡಿಮೆ ಈ ಸಿಡಿ 100 ಬೈಕನ್ನ ಬಳಸೋದನ್ನೇ ನಿಲ್ಲಿಸಿದ್ರು ವೆಂಕಟೇಶ್. ಸುಮಾರು 1 ಲಕ್ಷ ಕಿಲೋಮೀಟರ್ ಓಡಿರುವ ಈ ಬೈಕ್ 3 ವರ್ಷಗಳ ಕಾಲ ಬಳಕೆಯಾಗದೆ ಮನೆಯ ಮೂಲೆಯಲ್ಲಿ ನಿಂತಿತ್ತು. ಆದ್ರೆ ಹೊಸ ರೂಪ ನೀಡಿದ ನಂತರ ಇದೀಗ ಮತ್ತೆ ರೋಡಿಗಿಳಿದಿದೆ. ಅಪ್ಪನ ಬೈಕ್ ಮಾಡಿಫೈ ಮಾಡಿಸಿದ್ದು ಮೇಲ್ನೋಟಕ್ಕೆ ನಿಜವಾದ್ರೂ ಅಭಿಷೇಕ್ ಪ್ರಕಾರ ಇದೊಂದು ಸುಂದರ ನೆನಪು. ಬೈಕ್ ನವೀಕರಿಸುವ ಮೂಲಕ ತಂದೆಗೆ ಸುಂದರ ನೆನಪುಗಳನ್ನ ಉಡುಗೊರೆಯಾಗಿ ನೀಡಿದ್ದೇನೆ ಅಂತಾರೆ. ಈ ಮಾಡಿಫೈ ಮಾಡಿರುವಂಥ ಟೂ ವೀಲರ್ನ ಮಾಲೀಕರಾದ ಮಿಸ್ಟರ್ ವೆಂಕಟೇಶ್ ಹಾಗೂ ಅವರ ಮಗ ಅಭಿಲಾಷ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇದನ್ನು ಯಾಕೆ ಮಾಡಿಫೈ ಮಾಡಿದ್ರು ಹಾಗೂ ಅವರು ಇದನ್ನು ಮಾಡಿಫೈ ಮಾಡಲಿಕ್ಕೆ ಅದರ ಹಿಂದ್ಗಡೆ ಸ್ಟೋರಿ ಏನಿದೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಅವರ್ ಪ್ರೋಗ್ರಾಮ್ ಜಾಲಿ ರೈಡ್. ಸರ್, ಆ್ಯಕ್ಚುಲಾಗಿ ಈ ವೆಹಿಕಲ್ನ ನೀವು ಯಾಕೆ ಮಾಡಿಫೈ ಮಾಡಿದ್ದೀರಾ, ಇದರ ಹಿಂದ್ಗಡೆ ಸ್ಟೋರಿ ಏನು? ಇದು ನನ್ನ ಮೊದಲನೇ ಬೈಕು. ಇದನ್ನ 1992ರಲ್ಲಿ ನಾನು ಪ್ರಾಜೆಕ್ಟಲ್ಲಿ ಇರ್ಬೇಕಾದ್ರೆ ಹೊಸಂಗಡಿ ಪ್ರಾಜೆಕ್ಟಲ್ಲಿ ಮೊದಲನೇದಾಗಿ ತೊಗೊಂಡೆ. ಇದು ನಂಗೆ ತೊಗೊಳ್ಳೋ ನೆಸಿಟಿ ಮೊದಲೇ ಇರಲಿಲ್ಲ, ಯಾಕಂದರೆ ಪ್ರಾಜೆಕ್ಟಲ್ಲಿ ಮನೆಯಿಂದ ನೋಡಿದ್ರೆ ಆಫೀಸ್ ಕಾಣ್ತಾಯಿತ್ತು. ಆದರೆ ಒಂದು ಸಂದರ್ಭದಲ್ಲಿ ತೊಗೊಂಡ್ಮೇಲೆ ಇದನ್ನು ನನ್ನ ಮಗ ಸಣ್ಣಂದಿದೆ ಇರಬೇಕಾದಾಗಿದ್ದ ಇದರಲ್ಲಿ ಕೂತ್ಕೊಂಡಿದ್ದಾನೆ. 2 ವರ್ಷದ ಮಗು ಇದ್ದಾಗ ಕೂತ್ಕೊಂಡು ಇವಾಗ ಅವನಿಗೆ 22 ವರ್ಷ. ಇಲ್ಲಿ ತನಕ ಸೆಂಟಿಮೆಂಟಾಲಿಟಿ ಇಟ್ಕೊಂಡು ಬೈಕಿಂದ ವೇರ್ ಆ್ಯಂಡ್ ಟೇರ್ ಎಲ್ಲ ಕಡಿಮೆ ಆಗಿತ್ತು. ಇದಾದಮೇಲೆ ಬೇಕಾದಷ್ಟು ವೆಹಿಕಲ್ ತೊಗೊಂಡೆ. ಆದರೆ ಈ ವೆಹಿಕಲ್ ನಾನು ಮೂಲೆಯಲ್ಲಿ ಕೂರಿಸ್ಲಿಕ್ಕೆ ನನ್ನ ಮಗ ಇಚ್ಛೆ ಪಡಲಿಲ್ಲ. ಅದನ್ನ ನನಗೆ ಪ್ರೆಸೆಂಟ್ ಮಾಡಬೇಕು. ಎಲ್ಲರೂ ಅಪ್ಪಂದರು ಮಕ್ಕಳಿಗೆ ಪ್ರೆಸೆಂಟ್ ಮಾಡ್ತಾರೆ, ಆದರೆ ಮಗ ಅಪ್ಪಂಗೆ ಪ್ರೆಸೆಂಟ್ ಮಾಡಿರ್ತಕ್ಕಂಥ ಈ ಸೆಂಟಿಮೆಂಟಾಲಿಟಿಗೋಸ್ಕರ ಈ ಬೈಕ್ನ ನಾನು ಇನ್ನೂ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಮಾಡಿಸಿ ಕೊಟ್ಟಿದ್ದಾನೆ ನನ್ನ ಮಗ. ಐ ಆಮ್ ಗ್ರೇಟ್ಫುಲ್ ಟು ಹಿಮ್. ಅಭಿಲಾಷ್, ಆ್ಯಕ್ಚುಲಾಗಿ ಈ ಬೈಕ್ನ ನೀವು ಡ್ಯಾಡ್ಗೆ ಮಾಡಿಫೈ ಮಾಡಿ ಗಿಫ್ಟ್ ಮಾಡಿದ್ದು. ಸೊ ಈ ಐಡಿಯಾ ನಿಮ್ಗೆ ಯಾಕೆ ಬಂತು? ಇದು ನಮ್ಮ ಹತ್ರ ಇದ್ದಿದ್ದು ಇದೊಂದೇ ಬೈಕು ಫಸ್ಟು. ಅದೇನಾಯ್ತು ಅಂದರೆ, ಇದು ಬೆಂಗಳೂರಿಗೆ ಬಂದಮೇಲೆ ಇದು ಫಿಟ್ನೆಸ್ ಮುಗಿದಿತ್ತು. ಸೊ ಈ ಗಾಡಿ ಓಡ್ಸೋಂಗಿರಲಿಲ್ಲ. ಮತ್ತು ಅದಕ್ಕೆ RTO ಹೋದರೆ ಪೇಂಟಿಂಗ್ ಮಾಡಿಸ್ಬೇಕು ಎಲ್ಲ ಹೇಳ್ತಾಯಿದ್ರು. ಸೊ ಏನಾಯಿತು, ಆಮೇಲೆ ಇದು ಎಲ್ಲಿ ಅಂದರೆ ಅಲ್ಲಿ ದಾರಿಲಿ ಹೋಗೋಂಗೆ ಮಳೆ ಬಂದರೆ ನಿಂತೋಗ್ಬಿಡೋದು. ಒಂದು 20 ಸಲ ಸ್ಟಾರ್ಟ್ ಮಾಡಬೇಕನ್ನೋ ಪರಿಸ್ಥಿತಿ ಒಂದು. ಅದಕ್ಕೆ ನಮ್ಮ ತಂದೆ ಏನು ಮಾಡಿದ್ರಂದರೆ, ಈ ಗಾಡಿನ ನಿಲ್ಲಿಸ್ಬಿಟ್ಟು ಬೇರೆ ಇನ್ನೊಂದು ಗಾಡಿ ತೊಗೊಂಡ್ರು. ಅದರಲ್ಲಿ ರೆಗ್ಯುಲರಾಗಿ ಆಫೀಸ್ಗೆ ಓಡಾಡ್ತಾಯಿದ್ರು. ಆಮೇಲೆ ಹೌದೌದು. ಆಮೇಲೆ ನಾರ್ಮಲಾಗಿ ಹೇಳ್ತಾರೆ ಕಲಿಯೋವಾಗ ಒಂದು ಸಣ್ಣ ಬೈಕಲ್ಲಿ ಕಲಿಯೋದಕ್ಕೆ ಈಸಿ ಅಂತ. ನಾನು ಬೈಕ್ ಕಲಿತು ಆಲ್ಮೋಸ್ಟ್ ಇವಾಗ 10 ಇಯರ್ಸ್ ಆಯಿತು. ಅಂದರೆ ನನಗೆ 13 ಇಯರ್ಸ್ ಇರೋವಾಗ ಗಾಡಿ ಕಲ್ತಿದ್ದು, ಇದೇ ಬೈಕಲ್ಲಿ ಕಲ್ತಿದ್ದು. ಅದಕ್ಕೆ ನನಗೊಂಥರ ಇದ್ರ ಮೇಲೆ ಅಫೆಕ್ಷನ್ ಜಾಸ್ತಿ. ನಮ್ಮ ಅಪ್ಪಂಗೆ ಈ ಗಾಡಿ ವಾಪಸ್ ಗಿಫ್ಟ್ ಕೊಡಬೇಕು ಅಂತ ಅನಿಸ್ತು. ಅದಕ್ಕೆ ನಾನು ಕೆಲಸ ಸಿಗೋ ತನಕ ವೆಯ್ಟ್ ಮಾಡಿ ಸಿಕ್ಕ ಮೇಲೆ ನನ್ನ ದುಡ್ಡಲ್ಲಿ ಮಾಡಿಸ್ಬೇಕಂತ ಆಸೆ ಇತ್ತು. ಅದಕ್ಕೆ ಇದು ಡ್ಯಾಡ್ ಫಸ್ಟ್ ತೊಗೊಂಡಿದ್ರು, ನೀವು ನಿಮ್ಮ ದುಡ್ಡಲ್ಲಿ ಖರ್ಚು ಮಾಡಿ ಡ್ಯಾಡ್ಗೆ ವಾಪಸ್ ಗಿಫ್ಟ್ ಮಾಡಿ. ಹೌದು. ಓಕೆ, ಸೊ ಇದನ್ನ ಹೇಗೆ ಮಾಡಿಫೈ ಮಾಡಿದ್ದೀರಾ? ನನಗೆ ಒಂದು 2 ಐಡಿಯಾ ಆಯಿತು ಬೇಸಿಕಲಿ ಮಾಡಿಫೈ ಮಾಡೋಕ್ಕೆ ಶುರು ಮಾಡಿದಾಗ. ಒಂದು, ನನಗೆ ಇದು ರಾಯಲ್ ಎನ್ಫೀಲ್ಡ್ದು ಕೆಫೆ ರೇಸರ್ ಅಂತ ಬರುತ್ತೆ ಗಾಡಿ. ಸೊ ಆ ಥರ ನನಗೆ ಸೀಟ್ ಇದ್ದರೆ ಹೆಂಗೆ ಅಂತ ಅನಿಸ್ತು. ಯಾಕೆಂದರೆ ಇವಾಗ ಈ ಗಾಡಿ 100cc ಇಂಜಿನ್, ಇದು ಇಬ್ಬರನ್ನ ಜಾಸ್ತಿ ಡಿಸ್ಟೆನ್ಸ್ಗೆ ಹೋಗೋದು ಕಷ್ಟ ಆಗುತ್ತೆ. ಆದ್ದರಿಂದ ಏನು ಮಾಡಿದೆ, ಸಿಂಗಲ್ ಸೀಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದಕ್ಕೆ ಈ ಕಾನ್ಸೆಪ್ಟ್ ಬಂದಿದ್ದು. ನೆಕ್ಸ್ಟ್ ಏನಂದರೆ, ಈ ಪೇಂಟ್ ಸ್ಕೀಮ್ ಬಂದು ಇದು ಜಾವಾದು ಕ್ಯಾಲಿಫೋರ್ನಿಯನ್ ಅಂತ ಒಂದು ಗಾಡಿ ಇದೆ. ಅದು ಈ ಕಾಂಬಿನೇಷನ್ ಬರುತ್ತೆ, ಬ್ಲ್ಯಾಕ್ ವಿತ್ ರೆಡ್. ಈ ಕಾಂಬಿನೇಷನ್ ತುಂಬ ಇಷ್ಟ ಆಗಿತ್ತು, ಬ್ಲ್ಯಾಕ್, ರೆಡ್ ಆ್ಯಂಡ್ ಕ್ರೋಮ್. ಸೊ ಈ ಕಾಂಬಿನೇಷನ್ ಮಾಡಿಸ್ಬೇಕಂತಿತ್ತು. ಗಾಡಿ ಒರಿಜಿನಲ್ ಇದ್ದಿದ್ದು ರೆಡ್ ಕಲರು. ಸೊ
ಅದೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಇದು ಐಡಿಯಾ. ಇದನ್ನ ಈಗ ಮಾಡಿಫೈ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಂತು? ಈ ಗಾಡಿ ನನಗೆ ಮಾಡಿಫೈ ಮಾಡೋದಕ್ಕೆ ಆಲ್ಮೋಸ್ಟ್ 2.5 to 3 months ತೊಗೊಂಡೆ. ಓಕೆ. ಪ್ರತಿಯೊಂದು ಫೇಸಲ್ಲೂ ಈ ಗಾಡಿ ಮಾಡಿಫೈ ಮಾಡೋ ಫೇಸಲ್ಲೂ ನಾನು ನಮ್ಮ ಮೆಕ್ಯಾನಿಕ್ ಜೊತೆ ಇದ್ದೆ, ಪ್ರತಿಯೊಂದಕ್ಕೂ ಓಡಾಡಿ. 2.5 months ನೀವು ಮೆಕ್ಯಾನಿಕ್ ಜೊತೆ ಇದ್ರಿ? ಹಾಂ, ಆಲ್ಮೋಸ್ಟ್ 2.5 months. ನಿಮ್ಮ ಕೆಲಸ ಬಿಟ್ಟು ಹೇಗಿದ್ರಿ? ಆವಾಗ ನಮಗೆ ಏನೋ ಲಕಿಲಿ ಮೈ ವರ್ಕ್ ವಾಸ್ ಆನ್ ದ ನೈಟ್ ಶಿಫ್ಟ್, ಸೊ ಲೈಕ್ ಬೆಳಗ್ಗೆ ಮಾಡೋಣ ಅಂತ ಇದು ಬೆಳಗ್ಗೆ ಹೋಗಿ ಮೆಕ್ಯಾನಿಕ್ ಜೊತೆ ಕುತ್ಕೊಂಡು ನೀವೇ ಮಾಡಿದ್ದು. ಸೊ ಇವಾಗ ಎಲ್ಲಿ ಯಾವ ಪಾರ್ಟ್ಸ್ ಏನಾದರೂ ನೀವು ಮಾಡ್ತೀರಾ ಹೇಗೆ? ಹಾಂ, ಈ ಗಾಡಿ ಬೇಸಿಕಲಿ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಇಂಜಿನ್ ವರ್ಕ್ ಮಾಡೋದು ಕಲಿಬೇಕಂತ. ಸೊ ಅದಕ್ಕೆ ಅದು ಪ್ರತಿಯೊಂದು ಫಿಟ್ಟಿಂಗಲ್ಲೂ ನಾನು ಮೆಕ್ಯಾನಿಕ್ ಜೊತೆ. ಮತ್ತೆ ನಿಮ್ಮ ಡ್ಯಾಡ್ ಹೇಳ್ತಾ ಇದ್ರು ಅವರು ಪ್ರತಿಯೊಂದು ಇಂಜಿನ್ ಬಿಚ್ಚಿದ್ರು ಸಹ ನನ್ನ ಮಗನಿಗೆ ಗೊತ್ತು ಅಂತ, ಹೌದಾ? ಹಾಂ, ಈ ಇಂಜಿನ್ ಬಗ್ಗೆ ಗೊತ್ತು ನನಗೆ. ಸೊ ನೀವೇ ಕೂತು ಕೈಲಿ ಫಿಟ್ ಮಾಡಿದ್ದು ಇದೆ ಅಂತ ಹೇಳಿದ್ರು? ಹೌದು, ಇದ್ದು ಗೇರ್ ಬಾಕ್ಸ್ನ ನಾನೇ ಆ್ಯಕ್ಚುಲಿ ನನ್ನ ಹತ್ರ ಮಾಡಿಸ್ದೆ ಮೆಕ್ಯಾನಿಕ್. ವೆರಿ ಗುಡ್. ಸೊ ಇವಾಗ ನೀವು ಗಾಡಿ ಎಲ್ಲ ಸ್ಟಾಪ್ ಆದರೂ ಏನೇ ಆದರೂ ಟೋಟಲಿ ನಿಮ್ಗೆ 100% ಈ ಗಾಡಿ ಬಗ್ಗೆ ಗೊತ್ತು. ಓಕೆ, ಫೈನ್. ಈಗ ನೀವು ಹೇಳಿದ್ರಿ ಮಾಡಿಫೈ ಮಾಡಿದ್ರೆ ಯಾವುದಾದ್ರೂ ಪಾರ್ಟ್ಸ್ ಚೇಂಜ್ ಮಾಡಿದಿರಲ್ಲ, ಒರಿಜಿನಲ್ ಹಾಗೆ? ಹೌದು, ಇದರಲ್ಲಿ ಕೆಲವು ಪಾರ್ಟ್ಸ್ ಚೇಂಜ್ ಆಗಿದೆ. ಅಂದರೆ ಸಪೋಸ್ ಈ ಇಂಡಿಕೇಟರ್ ಇದೆಯಲ್ಲ, ಈ ಇಂಡಿಕೇಟ್ರು ಈ ಥರ ಯಾವುದು ಬರಲ್ಲ. ಹ್ಯಾಂಡಲಲ್ಲಿ ಬರೋದು ಹಾರ್ಲಿ ಡೇವಿಡ್ಸನ್ಗೆ ಹ್ಯಾಂಡಲಲ್ಲಿ ಇಂಡಿಕೇಟರ್ ಬರುತ್ತೆ. ಸೊ ಫುಲ್ ಕಾನ್ಸಂಟ್ರೇಷನ್ ಹಾಗೆ. ಐ ಮೀನ್ ಲೈಕ್ ಇದು ನನಗೆ ಈ ಇಂಡಿಕೇಟರ್ ತುಂಬ ಇಷ್ಟ ಆಗಿತ್ತು, ಈ ಥರ ಹಾಕಿದ್ರೆ ಹೆಂಗಿರುತ್ತೆ ಅಂತ. ನಾರ್ಮಲ್ ಆಗಿ ಇಲ್ಲಿ ಹುಡುಕ್ತಾರೆ ಇಂಡಿಕೇಟರ್ ಇಲ್ಲ ಅಂದಾಗ, ಅದಕ್ಕೆ ಈ ಇಂಡಿಕೇಟರ್ಸ್ ಚೇಂಜ್ ಮಾಡಿದೆ. ನೆಕ್ಸ್ಟು ಈ ಹೆಡ್ಲೈಟು ರೌಂಡ್ ಡೂಮ್ ಹಾಕ್ಸೋಣ ಅಂತ ಅನಿಸ್ತು ಏನೋ ಕಾರಣಕ್ಕೆ, ಅದಕ್ಕೋಸ್ಕರ ಇದು ರೌಂಡ್ ಚೇಂಜ್ ಮಾಡಿದೆ. ಆಮೇಲೆ ಆ ಮಡ್ಗಾರ್ಡ್ ಮೇಲಿರೋ ನಂಬರ್ ಪ್ಲೇಟು ಅದು ರಾಯಲ್ ಎನ್ಫೀಲ್ಡಿಂದ ಇನ್ಸ್ಪೈರ್ ಆಗಿ ಮಾಡಿದ್ದು ಅದು. ಆಮೇಲೆ ಅಂಥ ತುಂಬ ಮೇಜರ್ ಆಲ್ಟ್ರೇಷನ್ಸ್ ಏನಿಲ್ಲ. ಹಿಂದ್ಗಡೆದು ನಾರ್ಮಲಾಗಿ 2 17 inch ವೀಲ್ಸ್ ಇರುತ್ತೆ. ನಾನೇನು ಮಾಡಿದೆ, ಹಿಂದ್ಗಡೆದನ್ನ 16 inch ಮಾಡಿಸೋಣ ಅಂತ ಅನಿಸ್ತು. ಇದು SD ಇದು ವೀಲು, ಸೊ ಅದು 16 inch ವೀಲ್ಸ್. ಆಮೇಲೆ ಇನ್ನೇನು ನೋಡೋದಕ್ಕೆ ಸಡನ್ನಾಗಿ ಅಪೀಲ್ ಆಗೋದು ಸೀಟು, ಅದಕ್ಕೋಸ್ಕರ ಇದೊಂದನ್ನು ಆಲ್ಟ್ರೇಷನ್ ಮಾಡಿಸೋಣ ಅಂದ್ಬಿಟ್ಟು ಸೀಟ್ನ ಈ ಥರ ಮಾಡಿಸ್ತೀನಿ. ಫೈನ್. ಇದೀಗ ಹೇಗೆ ಪಿಕಪ್ ಹೇಗಿದೆ, ಮೈಲೇಜ್ ಹೇಗಿದೆ? ನಿಮ್ಮ ಮೈಲೇಜ್ ವೈಸ್ ನೋಡಿದ್ರೆ ಪಿಕಪ್ ವೈಸ್? ಇದು ಇನಿಷಿಯಲಿ ನಮ್ಮ ತಂದೆ ಓಡಿಸೋವಾಗ 55 to 60 kilometers ಕೊಡ್ತಾ ಇತ್ತು. ದಟ್ ಇಸ್ ಆವಾಗ. ಇವಾಗ ಏನಾಯಿತು, ಅದು ನನಗೆ ಮೈಲೇಜು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಹೆಂಗೂ ಓಡಾಡೋದು ತುಂಬ ಕಡಿಮೆ ಈ ಗಾಡೀಲಿ, ಅದಕ್ಕೋಸ್ಕರ ಸ್ವಲ್ಪ ಪವರ್ ಚೆನ್ನಾಗಿರಲಿ ಅಂತ. ಹೇಗೆ ಫೀಲ್ ಆಗುತ್ತೆ ಪವರ್? ಇವಾಗ ತುಂಬ ಚೆನ್ನಾಗಿದೆ. ಈ ಗಾಡಿ ಓಡಿಸಿದ್ರೆ ಬೇರೆ ಓಡಿಸೋಕೆ ಮನಸ್ಸು ಬರಲ್ಲ. ಹ್ಯಾಂಡ್ಲಿಂಗ್ ಹೇಗಿದೆ ಅಭಿಲಾಷ್ ಇದ್ರದ್ದು? ಬಿಕಾಸ್ ಹ್ಯಾಂಡ್ಲಿಂಗ್ ತುಂಬ ಚೇಂಜ್ ಮಾಡಿದ್ದೀರಾ ಅಂತ ತುಂಬ ಇಂಪ್ರೂವ್ ಆಗಿದೆ. ಕಾರ್ನರಿಂಗ್ ಏನಾಯ್ತು ಅಂದರೆ, ಈ ಹ್ಯಾಂಡಲ್ ಬಾರ್ ಇದೆಯಲ್ಲ, ಇದು CD100 ಅಲ್ಲ, ಇದು RD 350 ಇದು. ಸೊ ಇದು ಒಂದು ಸ್ವಲ್ಪ ವೈಡ್ ಇರುತ್ತೆ ಹ್ಯಾಂಡಲ್, ಕಂಫರ್ಟಬಲ್ ಓಡಿಸೋದಕ್ಕೆ, ವೈಡ್ ಹ್ಯಾಂಡಲ್ ಇದ್ದಷ್ಟು. ಸೊ ಅದಕ್ಕೆ ಇದು ಹಾಕಿದೆ. ಆಮೇಲೆ ಹಿಂದ್ಗಡೆ ಟೈರು ಚಿಕ್ಕದು ಮತ್ತು ಅದು ವೈಡ್ ಇದೆ, CD100 ಬರೋ ಟೈರ್ಗಿಂತ ವೈಡ್ ಇದೆ. ಸೊ ಹ್ಯಾಂಡ್ಲಿಂಗ್ ಎಲ್ಲ ಇಂಪ್ರೂವ್ ಆಗಿದೆ ಅಂತ ಅನ್ಸುತ್ತೆ. ಓಕೆ. ಸೊ ಟೋಟಲಿ ನೀವು ಎಷ್ಟು ಸ್ಪೆಂಡ್ ಮಾಡಿದ್ದೀರಾ ಈಗ? ಆಲ್ಮೋಸ್ಟ್ 35,000 ಹತ್ತಿರ ಆಯಿತು. ನೀವು ನಿಮ್ಮದೇ ಓನ್ ದುಡ್ಡಲ್ಲಿ ಹಾಕಿ ಡ್ಯಾಡ್ ಗಿಫ್ಟ್ ಮಾಡಿದ್ದು. ಸೊ ನಿಮಗೆ ನಿಜವಾಗ್ಲೂ ಹೇಗೆ ಅನ್ನಿಸ್ತಾ ಇದೆ? ಅಷ್ಟು ಕೊಟ್ಟು ಖರ್ಚು ಮಾಡಿ ವೇಸ್ಟ್ ಮಾಡ್ಕೊಂಡೆ ಅನ್ನಿಸ್ತಾ ಇದೆಯಾ? ಇಲ್ಲ, ಖಂಡಿತ ಅನ್ಸಲ್ಲ. ಯಾಕೆಂದರೆ ಈಗಲೂ ಹೊರಗಡೆ ಎಲ್ಲೇ ತೊಗೊಂಡೋದ್ರು ಒಂದು ಮಿನಿಮಮ್ ಅಂದರೆ ಒಂದು 2-3 ಜನ ಕೇಳ್ತಾರೆ ದಿವಸ. ಅದಕ್ಕೆ ಹೇಳೋದು ಪ್ಯಾಷನ್ ಅಂತ. ಎಕ್ಸಾಕ್ಟ್ಲಿ. ಸೊ ಮನಿ ಬಗ್ಗೆ ವರಿ ಬರೋದು, ನಮಗೆ ಆ ಥಿಂಗ್ಸ್ನ ಪ್ರಿಸರ್ವ್ ಮಾಡಿ ಇಟ್ಕೊಬೇಕು ಅಂತ ಅನಿಸುತ್ತೆ. ಓಕೆ, ಫೈನ್. ಸೊ ನಿಮಗೆ ಈ ಪ್ಯಾಷನ್ ಹೇಗೆ ಬಂತು? ನಿಮಗೆ ಬೈಕ್ ಬಗ್ಗೆ ಗೊತ್ತಿತ್ತಲ್ಲ, ಹೇಗೆ? ಇಲ್ಲ, ನನಗೆ ತುಂಬ ಇಷ್ಟ ಮೊದಲಿಂದ. ನಾನು ಫಸ್ಟು ಸೈಕಲ್ ಓಡಿಸೋದ್ರಿಂದ ನನಗೆ ಒಂಥರ ವೀಲ್ಸ್ ಅಂದರೆ ಅಷ್ಟು ಇಂಟ್ರೆಸ್ಟು. ಅದಕ್ಕೋಸ್ಕರ ಏನಾಯಿತು ಅಂದರೆ, ನಾನು ಪ್ರಾಬ್ಲಿ 8th ಇದ್ದೆ ಆವಾಗ. ನಮ್ಮ ತಂದೆಗೆ ಫುಲ್ಲು ಹಿಂಸೆ ಮಾಡಿ ಗಾಡಿ ಓಡಿಸೋದು ಕಲಿಸು ಅಂದ್ಬಿಟ್ಟು ಅವಾಗ ಕಲ್ತಿದ್ದು, ಇದೇ ಬೈಕಲ್ಲಿ ಕಲ್ತಿದ್ದು. ಅದಕ್ಕೆ ಅವಾಗಿಂದನೂ ಒಂದಲ್ಲ ಒಂದು. ಸೊ ಇದು ಯಾವ ಮಾಡೆಲ್ದು ಅಭಿಲಾಷ್? ಇದು 1986ದು. ಏನಂದರೆ ಇದು 86 ಮತ್ತು 87 2 ಇಯರ್ಸಲ್ಲಿ ಜಪಾನಿಂದ ಇಂಜಿನ್ ಫುಲ್ ಬರೋದು. ಇಟ್ಸ್ ಇಂಪೋರ್ಟೆಡ್ ಇಂಜಿನ್. ಆಮೇಲೆ 88ಇಂದ ಇಲ್ಲೇ ಪ್ಲಾಂಟಲ್ಲಿ, ಹೀರೋ ಹೋಂಡಾ ಪ್ಲಾಂಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಇದು ಗಾಡಿ ಇಲ್ಲಿ ನೋಡ್ಬೋದು ನೀವು, ಸ್ಪೀಡೋಮೀಟರ್ ಮೇಲೆ ಹೋಂಡಾ ಅಂತಿದೆ. ಆಮೇಲೆ ಇಂಜಿನ್ ಬ್ಲಾಕ್ ಮೇಲೆಲ್ಲ ಹೋಂಡಾ ಮೇಡ್ ಇನ್ ಜಪಾನ್ ಇದೆ. ಆಮೇಲೆ ಕಾರ್ಬೊರೇಟರ್ ಕೂಡ ಜಪಾನ್. ಇಲ್ಲಿ ಅಸೆಂಬ್ಲಿ ಮಾತ್ರ ಆಗ್ತದೆ ಇದು ಗಾಡಿ. ಅದು 86 ಮಾಡಲ್. ಅಭಿಲಾಷ್, ಇನ್ನೊಂದು ಅಬ್ಸರ್ವ್ ಮಾಡಿದೆ, ಇಲ್ಲಿ ಜಟಾಯು ಅಂತ ಬರೆದಿದ್ದೀರಾ. ಸೊ ಸ್ಪೆಸಿಫಿಕ್ ಆಗಿ ಅದೇ ಜಟಾಯು ಅಂತ ಯಾಕೆ ಬರ್ದಿದ್ದೀರಾ? ಹೌದು, ಜಟಾಯು ಅನ್ನೋದು ಒಂದು ತುಂಬ ಪವರ್ಫುಲ್ ಬರ್ಡ್. ಅದು ರಾಮಾಯಣದಲ್ಲಿ ಬರುತ್ತೆ ಒಂದು ಕ್ಯಾರೆಕ್ಟರ್ ಜಟಾಯು ಅಂತ. ಅದೇನಾಗುತ್ತೆ, ಫುಲ್ಲು ಅದರದ್ದು ಶಕ್ತಿ ಎಲ್ಲ ಕಳ್ಕೊಂಡು ಇರುತ್ತೆ. ಅಂದರೆ ಈ ಬೈಕು ಅದೇ ಕಂಡೀಷನಲ್ಲಿತ್ತು, ಇಟ್ ವಾಸ್ ನಾಟ್ ರನ್ನಿಂಗ್. ಆ ಕಂಡೀಷನಿಂದ ಮತ್ತೆ ಅದು ಏನಾಗುತ್ತೆ, ಸೀತೆದು ಅಪಹರಣ ಆದಾಗ ಮತ್ತೆ ಹೋಗಿ ರಾವಣನ ಜೊತೆ ಫೈಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆ ಥರ ಎದ್ದು ಬರಬೇಕು. ಅದು ಆ ಥರ ಮಾಡಿದ್ದಕ್ಕೆ ಆ ಹೆಸರು ಜಟಾಯು ಅಂತ ಇಟ್ಟಿದ್ದು. ಸೂಪರ್. ಸೊ ನಿಮ್ಮ ಕಾನ್ಸೆಪ್ಟು, ನಿಮ್ಮ ಅದರ ಹಿಂದ್ಗಡೆ ಫೀಲಿಂಗ್ಸ್ ವಿ ಕ್ಯಾನ್ ಮೇಕ್ ಔಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಭಿಲಾಷ್. ಥ್ಯಾಂಕ್ಸ್ ಟು ಯುವರ್ ಡ್ಯಾಡ್ ಆಲ್ಸೋ. ನಮ್ಮ ಶೋಗೆ ಬಂದು ನಿಮ್ಮ ಬೈಕ್ ತಂದು
ಸೊ ಇದರಲ್ಲಿರುವಂಥ ಸ್ಟೋರಿ ಇದೆಲ್ಲ ನಮ್ಗೆ ತಿಳಿಸ್ಕೊಟ್ಟಿರೋ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಓಕೆ ಥ್ಯಾಂಕ್ ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ನಮ್ಮ ಮೈ ಪ್ಯಾಷನ್ನಲ್ಲಿ ಜಟಾಯು ಅಂದರೆ ಮಿಸ್ಟರ್ ವೆಂಕಟೇಶ್ ಹಾಗೂ ಅವರ ಮಗ ಅಭಿಲಾಷ್ ಅವರ ಫೀಲಿಂಗ್ಸ್ ತುಂಬಿರುವಂಥ ಮಾಡಿಫೈ ಆಗಿರುವ ಹೀರೋ ಹೊಂಡಾ CD 100 ಬೈಕ್ನ ಸ್ಪೆಸಿಫಿಕೇಷನ್ಸ್. ಸೊ ಹೀಗೇನೆ ನಿಮಗೂ ಕಾರ್ ಹಾಗೂ ಬೈಕ್ಗಳ ಬಗ್ಗೆ ಕ್ರೇಜ್ ಇದ್ದು ಅದನ್ನ ನೀವು ಮಾಡಿಫೈ ಮಾಡಿದ್ದಲ್ಲಿ ನಮಗೆ ತಿಳಿಸಿ, ನಮ್ಮ ಜಾಲಿ ರೈಡ್ನಲ್ಲಿ ಜಾಲಿಯಾಗಿ ಪಾಲ್ಗೊಳ್ಳಿ.